ಸರ್ ಎಲ್ಲರೂ ಮತ್ತೊಂದ್ಸಲ ಒಂದ್ಸಲ ಜೋರ ಚಪ್ಪಾಳೆ ಸರ್. ಥ್ಯಾಂಕ್ ಯು. ಅವ್ರಂತಾರೆ ನಾವೆಲ್ಲ ಏನು ಅಂದ್ಕೊಂಡಿದ್ದು ಅಂತ ಹೇಳಿದ್ರೆ ನಾವು ಮಾಡೋದೇ ದೊಡ್ಡ ಸಾಧನೆ ಅಂದ್ಕೊಂಡಿದ್ದು. ಈಗ ನನಗನ್ಸಿದ್ದು ಏನಂತ ಹೇಳಿದ್ರೆ ಕಲಿತಿರುವುದು ಕನ್ನಡಗಲ, ಕಲಿಯಬೇಕಾಗಿರುವುದು ಕನ್ನಡಗಲ. ದೇವರೇ ಸರ್ ನಿಮ್ದು ದೊಡ್ಡ ಸಾಧನೆ. ನಿಜವಾಗ್ಲೂ ನಮಗೆಲ್ಲ ನಮ್ಮ ಶಾಲೆಗಳೆಲ್ಲ ಇನ್ನು ನಾವು 50 ಕ್ರಾಸ್ ಆಗಿಲ್ಲ ಸರ್ ಮಕ್ಕಳು. ನಾವು ಹಾಸನ ಡಿಸ್ಟಿಕ್ ಅಲ್ಲಿ ಇದ್ದೀವಿ. ಇಷ್ಟು ಮಕ್ಕಳುಗಳ ನಡುವೆ ತುಂಬಾ ಚಾಲೆಂಜಸ್ ಗಳನ್ನ ನಾವು ಅವಾಗಿಂದ ನೋಡಿ ಏನ್ ಮಾತಾಡ್ಬೇಕು ಅಂತ ನಮ್ಗೆ ಅನ್ನಿಸ್ಲಿಲ್ಲ. ದೊಡ್ಡ ದೊಡ್ಡ ಚಾಲೆಂಜಸ್ ಗಳು ತುಂಬಾ ಇದಾವೆ. ಅಂತ ಚಾಲೆಂಜಸ್ ಗಳು ನಮ್ಮ ಕಡೆ ಏನೂ ಇಲ್ಲ ಹಾಸನ ಜಿಲ್ಲೆಯಲ್ಲಿ. ಆದ್ರೆ ನಾವು ಈ ಸಾಧನೆ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋದು ಒಂದು ದೊಡ್ಡ ಕೊರಗಿದೆ. ಮಕ್ಕಳು ಶ್ರೀಮಂತ ವರ್ಷ 5 ಮಕ್ಕಳು ಜಾಸ್ತಿ ಮಾಡೋದೇ ಕಷ್ಟ. ಆ ಸ್ಥಿತಿನಲ್ಲಿ ನಾವು ನಿಜವಾಗ್ಲೂ ನೀವೆಲ್ಲ ನಮಗೆ ಮೋಟಿವೇಟರ್. ಎಲ್ಲಾ ಪ್ರೆಸೆಂಟೇಷನ್ಸ್ ಗಳು ಹಾಗೆ ಇತ್ತು. ಮತ್ತೊಂದ್ಸಲ ಎಲ್ರಿಗೂ ನನ್ನ ಪರವಾಗಿ ವೈಯಕ್ತಿಕವಾಗಿ ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಪ್ಲಾನ್ ಮಾಡಿದ್ರೆ ಅವರೇ ಬೆಸ್ಟ್ ಟೀಚರ್ ಅಂತಕ್ಕಂಥ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾವೇನ್ ಮಾಡಿದ್ವಿ, ನಾನು ನಮ್ಮ ಶಾಲೆ ಹೆಡ್ ಮಾಸ್ಟರ್ ಶ್ರೀಧರ ಪ್ರಸ್ತಾಪುರ್ ಸರ್ ಅಂತ, APM ಸೂರ್ಯಕಾಂತ್ ಸರ್ ಅಂತ, ಆಮೇಲೆ ಅವಿನಾಶ್ ಸರ್, ನಾವು ಇಷ್ಟು ಜನ ಇನ್ಕೊಂಡು ಮಾಡ್ಕೊಂಡು ಏನ್ ಮಾಡಿದ್ವಿ ಒಂಥರ ಸರ್ವೆ ತರ ಮಾಡಿದ್ವಿ ಸ್ಕೂಲೆಲ್ಲ. ಯಾವ ರೀತಿ ಅಂದ್ರೆ ಫಸ್ಟ್ 8ನೇ ಕ್ಲಾಸ್ ಅಲ್ಲಿ ಪ್ರತಿಯೊಬ್ಬ ಮಗನಿಗೆ ಕನ್ನಡ, ಹಿಂದಿ, ಇಂಗ್ಲಿಷ್, ವಿಜ್ಞಾನ, ಸಮಾಜ ಇವೆಲ್ಲ ಎಷ್ಟು ಬರ್ತಾ ಇದೆ ಇವನಿಗೆ, ವರ್ಣಮಾಲೆ ಬರ್ತಾ ಇದೀವಲ್ವಾ, ಇಂಗ್ಲಿಷ್ ಅಲ್ಲಿ ಹೆಂಗಿದ್ದಾನೆ, ಗಣಿತದಲ್ಲಿ ಹೆಂಗಿದ್ದಾನೆ, ಕೂಡ್ಸ ಬರುತ್ತಿಲ್ಲ, ಕಳೆದು ಬರುತ್ತಿಲ್ಲ, ಗುಣಕರ್ ಬರ್ತಿಲ್ಲ, ಭಾಗಕರ್ ಬರ್ತಾನೆ, ಎಲ್ಲವನ್ನ ಏನ್ ಮಾಡಿದ್ವಿ ಅಂದ್ರೆ ನೋಟ್ಬುಕ್ ತೆಗೆದುಕೊಂಡು ಒಬ್ಬರು ಕ್ವಶನ್ ಕೇಳ್ತಿದ್ವಿ, ಒಬ್ಬರನ್ನ ಮಾಡಿದ್ರೆ ರಿಕಾರ್ಡ್ ಬರೀತಿದ್ವಿ. ಈ ರೀತಿಯಾಗಿ ಇಡೀ ಶಾಲೆ ನೋಡಿದಾಗ 85% ಕೂಡಿಸಿದಂತ ಕ್ರಮ ಮತ್ತು ಪ್ರಶ್ನೆ ಕೇಳ್ತಕ್ಕಂಥ ವಿಧದ್ದು ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರೆ ನಾವ್ ಹೆಂಗ ಮಾಡ್ತೀವಿ ಅಂತಂದ್ರೆ ಬುದ್ಧಿವಂತ ಮಕ್ಕಳು ಒಂದ್ ಕಡೆ ಕೂತ್ಕೋತಾರೆ, ದೊಡ್ಡ ವಿದ್ಯಾರ್ಥಿ ಒಂದ್ ಕಡೆ ಕೂತ್ಕೋತಾರೆ. ಹಂಗ ಮಾಡ್ಬಾರ್ದು. ಹೆಂಗ ಮಾಡ್ಬೇಕು ಅಂತಂದ್ರೆ ಮಕ್ಕಳಲ್ಲಿ ಅವ್ರಿಗೆ ಗೊತ್ತಾಗ್ಬಾರ್ದು ಅಷ್ಟೇ. ABC ಅಂತ ನಾನೇ ಯಾರಿಗೆ ಗೊತ್ತಿಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋತೀನಿ. ಎ ಗಂಡು ಮಗು, ಬಿ ಗಂಡು ಮಗು, ಸಿ ಗಂಡು ಮಗು ಅಂತ. ನಾನು ಕ್ಲಾಸ್ ರೂಮ್ ಅಲ್ಲಿ ಕೂಡಿಸ್ಬೇಕಾದ್ರೆ ಒಂದು ಈ ಕಡೆ ಗೋಡೆ ಕಡೆ ಎ ಗಂಡು ಮಗು ಕೂಡಿಸಿದ್ರೆ ಈ ಕಡೆ ಪಕ್ಕದಲ್ಲಿ ಸಿ ಗಂಡು ಮಗನ ಕೂಡಿಸ್ತಿದ್ದೆ. ಅದನ್ನ ಟೀಮ್ ಅನ್ನ ಮಾಡ್ತಿದ್ದೆ ನಾನು. ಇದು 1ನೇ ಬೆಂಚ್ ಟೀಮ್, 2ನೇ ಬೆಂಚ್ ಟೀಮ್, 3ನೇ ಬೆಂಚ್ ಟೀಮ್, 4ನೇ ಬೆಂಚ್ ಟೀಮ್ ಅಂತ ಮಾಡಿದ್ಮೇಲೆ ಏನ್ ಮಾಡ್ತಿಲ್ಲ ಅಂತಂದ್ರೆ ಅವ್ರಿಗೆ ಹೇಳ್ತಿದ್ದೆ, ನಾಳೆ ನಿಮಗೆ ಈ ಕಡೆ ಕೂತವ್ರಿಗೆ ಕುಡ್ಸಕಾಯಿ ಲೆಕ್ಕವನ್ನ ಬೋರ್ಡ್ ಮೇಲೆ ಹಾಕಿಸ್ತೀನಿ, ಈ ಕಡೆ ಗುಣಕರ ಭಾಗ ಲೆಕ್ಕವನ್ನ ಹಾಕಿಸ್ತೀನಿ ಅಂತ. ಅವಾಗ ಏನ್ ಮಾಡ್ತಿದ್ರು ಅಂತಂದ್ರೆ ರಾತ್ರಿ 8-9 ಆಗಿದ್ರು ನನ್ನ ಬೆಂಚು ಗಿಡಿಬೇಕು ಅಂತ ಮಾಡ್ತಾರೆ. ರಾತ್ರಿ 8-9 ಆ ಏಗಡ ಮಗು ಹತ್ರ ಹೋಗಿ ಕುಡ್ಸ ಲೆಕ್ಕ ಕಲಿಯೋದು, ಕಳೆ ಲೆಕ್ಕ ಕಲಿತಕ್ಕಂಥ ಮಾಡಿದ್ದು. ನಾನು ಸರ್ BO ಸರ್ ಹೇಳಿದೆ, ಸರ್ ನಮ್ಮ ಸ್ಕೂಲಲ್ಲಿ ಒಬ್ಬರು ಮಾತ್ರ ಗಣಿತ ಮೆಸ್ಟರ್ ಅಲ್ಲ ಸರ್, ಸುಮಾರು 25-30 ಜನ ಗಣಿತ ಮೆಸ್ಟರ್ ಇದ್ದಾರೆ ಅಂತ. ಅದು ಯಾರು ಅಂತಂದ್ರೆ ಏಗಡ ಮಕ್ಕಳು. ಅದಕ್ಕೆ ನಾನು ಹೇಳ್ತಕ್ಕಂತಿದ್ದೇನೆ, ಹಿಂಗೆ ನಾವು FL ಬಗ್ಗೆ ಅದು ಮಾಡಿ ಇದು ಮಾಡ್ತೀವಿ, ಏನೋ ಸರ್ಕಸ್ ಮಾಡ್ತಾ ಇದೀವಿ. ಇದನ್ನ ಮಾಡೋದ್ರಿಂದಾಗಿ ಕೂಡ್ಸದ ಕಳೆದ ಗುಣಕರ ಭಾಗಕರ ಆಗಿರ್ಬೋದು, ಓದ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಸಹಿತ ಬದಲಾವಣೆ ಮಾಡಕ್ಕೆ ಮುಖ್ಯವಾಗಿ ಒಬ್ಬ ಟೀಚರ್ ಇರ್ಬೇಕಾಗಿದ್ದು ಕೂಡ್ಸ್ತಕ್ಕಂಥ ವ್ಯವಸ್ಥೆ ಕರೆಕ್ಟ್ ಆಗಿರ್ಬೇಕು. ಇನ್ನೊಂದು ಪ್ರಶ್ನೆ ಕೇಳ್ತಕ್ಕಂಥ ವಿಧಾನ ಅಂತ ಹಾಕಿದ್ದೀನಿ. ಸುಮ್ಮನೆ ಹಾಗಂತಂದ್ರೆ ಎಲ್ಲರಿಗೂ ಒಂದೇ ರೀತಿ ಪ್ರಶ್ನೆ ಕೇಳಬಾರ್ದು ಅಂತ ನಾನು. ಬುದ್ಧಿವಂತ ಮಗು ಇದ್ರೆ ಒಂದು ಬುದ್ಧಿವಂತ ಇರ್ತಕ್ಕಂಥ ಮಗುವನ್ನ ಪ್ರಶ್ನೆ ಕೇಳಬೇಕು. ದಡ್ಡ ಸ್ವಲ್ಪ ವೀಕ್ ಇದ್ರೆ ಅವನಿಗೆ ಆ ರೀತಿಯ ಪ್ರಶ್ನೆಯನ್ನ ಕೇಳಬೇಕು ನಾವುಗಳು. ಯಾಕಂದ್ರೆ ಯಾವ ಜಗತ್ತಿನಲ್ಲಿ ಯಾವ ಮಗು ಸಹಿತ ದಡ್ಡಿಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ಆಮೇಲೆ ಇನ್ನೊಂದೇನು ಅಂತಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಇಡುವುದರಿಂದಾಗಿ ಅಲ್ಲಿ ಮಕ್ಕಳಲ್ಲಿ ನಾನಪ್ಪ ಖೋಖೋ ಇಡ್ತಿದ್ದೆ. ಖೋಖೋ ಇಡುವಾಗ ಎಲ್ಲಾ ಕಮಿಟಿ ಜನರು ಮಾಡ್ಕೊಂಡ ಟೀಮ್ ಅನ್ನ ರೆಡಿ ಮಾಡ್ತಕ್ಕಂಥದ್ದು. ಅಲ್ಲಿ ಏನಂದ್ರೆ ಏಕತೆ ಅಂತ ಬೆಳೆದಿದ್ರು. ಆಮೇಲೆ ಡ್ರಾಮಾವನ್ನ ಮಾಡಿಸ್ತೀನಿ, ನಾಟಕವನ್ನು ಮಾಡ್ತೀನಿ. ನಾನೇ ಸ್ವತಃ 3 ನಾಟಕವನ್ನು ಬರ್ದಿದ್ದೀನಿ. ಒಂದು ಪ್ರಬುದ್ಧ ಭಾರತದ ನಾಟಕ ಕಲಬುರಗಿ ರಂಗಮಂದಿರದಲ್ಲಿ ಪ್ರದರ್ಶನವಾಗಿದೆ. ಈ ನಾಟಕವನ್ನ ಬರೆದಾಗ ಮಕ್ಕಳೆಲ್ಲ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಆ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಭಾಗವಾಗಿ ಜಾತೀಯತೆ ಅಂತಕ್ಕಂಥ ಗುಂಪುಗಾರಿಕೆ ಅಂತಕ್ಕಂಥ ತೊಡೆದು ಹೋಗಲಿ ಈ ಒಂದು ಪಾತ್ರ ಬಹಳ ಇಂಪಾರ್ಟೆಂಟ್ ಆಯ್ತು. ನೀವು ಈಗ ಒಂದು ವಿದ್ಯಾರ್ಥಿ ಇದ್ದಾನೆ ಅಂತಂದ್ರೆ ಅವನಿಗೆ ನಾನು ಪ್ರತಿ ಶನಿವಾರ ದಿವಸ ಮಾರ್ಕ್ಸ್ ಅನ್ನ ಹಾಕಿರ್ತೀನಿ. ಹೆಂಗ ಅಂತಂದ್ರೆ ಆ 35 ಅಂಕಗಳು ಅಂತ ಮಾಡಿರ್ತೀನಿ. ಒಂದು ಚಾರ್ಟ್ ಮಾಡಿದ್ದೀನಿ ಅಂದ್ರೆ ಅಲ್ಲಿ ಯಾವಾಗಲೂ ಗೋಡೆ ಕಡೆ ಹಚ್ಚಿರ್ತೀನಿ ನಾನು. ಒಂದು ವಿದ್ಯಾರ್ಥಿ ಅಭಿವೃದ್ಧಿ ಅಂತಕ್ಕಂಥ ವಿದ್ಯಾರ್ಥಿ ಏನಂದ್ರೆ ಅವನು ಶುದ್ಧಬರ ಬರಲಿಲ್ಲ, ಆಮೇಲೆ ಫೇರ್ ಚೆಕ್ ಮಾಡಿದಾನಿಲ್ಲ, ಅದಾದ್ಮೇಲೆ ಹೋಮ್ವರ್ಕ್ ಮಾಡಿದಾನಿಲ್ಲ, ಅದಾದ್ಮೇಲೆ ಕ್ಲಾಸಿಗೆ 6 ದಿನ ಶಾಲೆ ಅಂತ ಬಂದ್ರೆ 6 ಮಾರ್ಕ್ಸ್ ಅಂತ ಈ ರೀತಿಯಾಗಿ ಮಾಡ್ಬಿಟ್ಟು ಪ್ರತಿ ಶನಿವಾರ ಏನ್ ಮಾಡ್ತೀನಿ ಅಂದ್ರೆ ಮಾರ್ಕ್ಸ್ ಎಂಟ್ರಿ ಮಾಡ್ತಾ ಇದ್ದೀನಿ. ಅವಾಗ ನನ್ನ ಮಾರ್ಕ್ಸ್ ಜಾಸ್ತಿ. ಯಾವ ವಿದ್ಯಾರ್ಥಿ 100 ಅಂಕವನ್ನ ಪಡಿತಾನೋ ಅವ್ರಿಗೆ ನನ್ನ ಕಡೆಯಿಂದ ಪೆನ್ನು ಅಂತ ಹೇಳ್ತೀನಿ. ಅವಾಗ ಯಾವ ವಿದ್ಯಾರ್ಥಿ ಶಾಲೆ ಪಡಕ್ಕೆ ಸಾಧ್ಯನೇ ಇಲ್ಲ. ಹೋಮ್ವರ್ಕ್ ಕರೆಕ್ಟ್ ಆಗಿ ಮಾಡ್ತಾನೆ, ಹಾಜರಾತಿ ಕರೆಕ್ಟ್ ಆಗಿ ಬರ್ತಾನೆ, ಎಲ್ಲ ಸಹಿತ ಮಾಡ್ತಾನೆ. ಅದಕ್ಕೆ ನಾನು